ಸೀಗಡಿ ಯಾಕೆ ಒಣಗಲಿಲ್ಲ? ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು. ಅದರಲ್ಲಿ ಒಬ್ಬ ಬೆಸ್ತನು, ಅವನ ಹೆಂಡತಿ, ಅವನ ಮಗುವು, ಅವನ ಅಜ್ಜಿ ಹೀಗೆ 4 ವಾಸವಾಗಿದ್ದರು. ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ. ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ. ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ. ಅಳುತ್ತಾ ಇರುವುದು ಮಗುವಿನ ಕೆಲಸ. ಹೀಗಿರಲು ಒಂದು ದಿನ ಆ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು. ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು. ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು. ಬೆಸ್ತನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು. ಮುದುಕಿಯು ಜಗುಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಅಟ್ಟುತ್ತಾ ಇದ್ದಳು. ಹೊತ್ತು ಇಳಿಯಿತು. ಸಮುದ್ರಕ್ಕೆ ಹೋದ ಬೆಸ್ತನು, ಪೇಟೆಗೆ ಹೋದ ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯಿತು. ಆಗ ಮುದುಕಿಯು, ಬಿಸಿಲು ಇಳಿಯಿತು, ಇನ್ನು ಈ ಸೀಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಇಳಿದು ಸೀಗಡಿ ಮೀನನ್ನು ಮುಟ್ಟಿ ನೋಡಿದಳು. ಸೀಗಡಿ ಒಣಗಿರಲಿಲ್ಲ. ಆಗ ಆ ಮುದುಕಿ, ಸೀಗಡಿ ಸೀಗಡಿ, ನೀನು ಏಕೆ ಒಣಗಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಸೀಗಡಿ, ಅಜ್ಜಿ ಅಜ್ಜಿ, ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ನಾನು ಹೇಗೆ ಒಣಗಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಹುಲ್ಲನ್ನು ಕೇಳು ಎಂದಿತು. ತರುವಾಯ ಮುದುಕಿ ಹುಲ್ಲಿನ ಬಳಿ ಹೋಗಿ, ಹುಲ್ಲೇ ಹುಲ್ಲೇ, ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ ಎಂದು ಕೇಳಿದಳು. ಅದಕ್ಕೆ ಹುಲ್ಲು, ಅಜ್ಜಿ ಅಜ್ಜಿ, ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಕರುವನ್ನು ಕೇಳು ಎಂದಿತು. ತರುವಾಯ ಮುದುಕಿ ಕರುವಿನ ಬಳಿ ಹೋಗಿ, ಕರುವೆ ಕರುವೆ, ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಕರುವು, ಅಜ್ಜಿ ಅಜ್ಜಿ, ಮನೆಯ ಹೆಣ್ಣು ನನ್ನನ್ನು ಬಿಚ್ಚಿ ಬಿಡದಿದ್ದರೆ ನಾನು ಹೇಗೆ ಹುಲ್ಲು ತಿನ್ನಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಹೆಣ್ಣನ್ನು ಕೇಳು ಎಂದಿತು. ಅಷ್ಟರಲ್ಲಿ ಆ ಬೆಸ್ತನ ಹೆಂಡತಿ ಮನೆಗೆ ಬಂದಳು. ಆಗ ಮುದುಕಿ ಅವಳ ಬಳಿ ಹೋಗಿ, ಹೆಣ್ಣೆ ಹೆಣ್ಣೆ, ನೀನು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಬೆಸ್ತನ ಹೆಂಡತಿ, ಅಜ್ಜಿ ಅಜ್ಜಿ, ಮಗು ಅಳುವುದನ್ನು ನಿಲ್ಲಿಸದಿದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿ ಬಿಡಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಮಗುವನ್ನು ಕೇಳು ಎಂದಳು. ತರುವಾಯ ಮುದುಕಿ ಮಗುವಿನ ಬಳಿ ಹೋಗಿ, ಮಗುವೆ ಮಗುವೆ, ನೀನು ಯಾಕೆ ಅಳುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಮಗು, ಅಜ್ಜಿ ಅಜ್ಜಿ, ಇರುವೆ ನನ್ನನ್ನು ಕಚ್ಚಿದರೆ ನಾನೇನು ಮಾಡಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಇರುವೆಯನ್ನು ಕೇಳು ಎಂದಿತು. ತರುವಾಯ ಮುದುಕಿಯು ಇರುವೆಯ ಬಳಿ ಹೋಗಿ, ಇರುವೆ ಇರುವೆ, ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿದಳು. ಅದಕ್ಕೆ ಇರುವೆ, ಅಜ್ಜಿ ಅಜ್ಜಿ, ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ? ನೀನು ಚಾಪೆಯನ್ನು ಮಡಚಿ ನನಗೆ ಹೋಗಲಿಕ್ಕೆ ಬಿಡು, ನಾನು ಕಚ್ಚುವುದಿಲ್ಲ ಎಂದಿತು. ಆಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು. ಇರುವೆ ಕಚ್ಚದೆ ಹೊರಟು ಹೋಯಿತು. ಮಗುವು ಅಳುವುದನ್ನು ನಿಲ್ಲಿಸಿತು. ಮಗುವಿನ ತಾಯಿ ಕರುವನ್ನು ಬಿಚ್ಚಿ ಬಿಡಿಸಿದಳು. ಕರು ಹುಲ್ಲನ್ನು ತಿಂದಿತು. ಆಮೇಲೆ ಬಿಸಿಲು ಬಿದ್ದು ಮೀನು ಒಣಗಿತು. ಮುದುಕಿ ಸೀಗಡಿಯನ್ನು ಗೋರಿ ಒಳಗೆ ತೆಗೆದುಕೊಂಡು ಹೋದಳು.